ಈಗ ಇದು ನಮ್ಮದು 14th ಎಡಿಷನ್. ಇದು ಶುರು ಆಯಿತು ಅಂದರೆ ಉದ್ದೇಶ ಹೆಂಗಿತ್ತು ಅಂದರೆ, ಹುಡುಗರಿಗೆ ಗ್ಲೋಬಲ್ ಟ್ರೇಡ್ ಅರ್ಥ ಆಗಬೇಕು. ಆ ಗ್ಲೋಬಲ್ ಟ್ರೇಡ್ ಅರ್ಥ ಆಗಬೇಕು ಅಂದರೆ ಪ್ರತಿ ಒಂದು ಕಂಟ್ರಿಗೆ ಆ ಕಂಟ್ರಿದು ಪಾಪ್ಯುಲೇಷನ್ ಎಷ್ಟು, ಆ ಕಂಟ್ರಿದು GDP ಎಷ್ಟು, ಆ ಕಂಟ್ರಿದು ಕಲ್ಚರ್ ಏನಿದೆ, ಆ ಕಂಟ್ರಿದು ಪ್ರಾಡಕ್ಟ್ಸ್ ಏನಿದೆ, ಆ ಕಂಟ್ರಿ ಯಾವ ಭಾಷೆ ಮಾತಾಡ್ತಾರೆ, ಆ ಕಂಟ್ರಿಗೆ ನೀರು ಎಲ್ಲಿಂದ ಬರುತ್ತೆ, ಸೊ ಇದು ಎಲ್ಲ ಅವರು ಸ್ಟಡಿ ಮಾಡ್ತಾರೆ. ಅದು ಸುಮಾರು ಒಂದು 1 ಮಂತ್ ಮುಂಚೆ ನಾವು ಡಿಕ್ಲೇರ್ ಮಾಡ್ತೀನಿ ಅವ್ರಿಗೆ. ಆಮೇಲೆ ಹುಡುಗರು ರಿಸರ್ಚ್ ಶುರು ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಒಳ್ಳೆ ಆಕ್ಟಿವಿಟಿ ಅಂದರೆ, ಹುಡುಗರು ಏನು ಮಾಡಿದ್ದಾರೆ ಅಂದರೆ ಪೇಟೆಂಟ್ಫುಲ್ ಆಕ್ಟಿವಿಟೀಸ್ ದೇ ಹ್ಯಾವ್ ಗಾಟ್. ಸೊ ವಾಟ್ ಕ್ಯಾನ್ ಬಿ ಪೇಟೆಂಟೆಡ್ ಅಂತ. ಸೊ ಔಟ್ ಆಫ್ ದ್ಯಾಟ್ ದೇ ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್. ಸೊ ದ್ಯಾಟ್ ಕ್ಯಾನ್ ರಿಯಲಿ ಮೇಕ್ ಅ ಡಿಫರೆನ್ಸ್. ಸೊ ಈ ಥರ ಕ್ರಿಯೇಟಿವಿಟಿ ಇಸ್ ಅಟ್ ದ ಪೀಕ್ ಪಾಯಿಂಟ್. ಆಮೇಲೆ ಇವತ್ತು ಈ 2025 ಅಲ್ಲಿ ಹುಡುಗರಿಗೆ ಇದೇ ಎಜುಕೇಶನ್ ಆಗಿತ್ತು. ಎಜುಕೇಶನ್ ಇಸ್ ನಾಟ್ ಓನ್ಲಿ ಇನ್ ದ ಬುಕ್ಸ್, ಎಜುಕೇಶನ್ ಇಸ್ ಇನ್ ಆಲ್ ದೀಸ್ ಆಕ್ಟಿವಿಟೀಸ್. ಆಮೇಲೆ ಟೀಚರ್ಸ್ ತುಂಬಾ ಕಷ್ಟಪಡ್ತಾರೆ ಅದಕ್ಕೆ. ಪ್ರತಿ ಒಂದು ಕ್ಲಾಸ್ಗೆ ಒಂದು ಮೆಂಟರ್ ಕೊಡ್ತಾರೆ. ಆಮೇಲೆ ಬೇರೆ ಕಾಲೇಜಸ್ ಬರ್ತಾರೆ, ಬೇರೆ ಸ್ಕೂಲ್ ಹುಡುಗರು ಬರ್ತಾರೆ ನೋಡೋಕ್ಕೆ, ಆ ಮಾಡೆಲ್ಸ್ ಮಾಡ್ತಾರೆ. ಆಮೇಲೆ ಟೀಮ್ ವರ್ಕ್ ಬಂದ್ಬಿಡುತ್ತೆ. ಸೊ ಈ ಎಲ್ಲ ಬಾಂಡಿಂಗು ಎಲ್ಲ ಲರ್ನಿಂಗ್ ಎಕ್ಸರ್ಸೈಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಈಚ್ ಕ್ಲಾಸಸ್ ಮಾಡೆಲ್ಸ್ ಅಂತ ಅಸೈನ್ ಆಗುತ್ತೆ. ಸಸ್ಟೈನಬಿಲಿಟಿ ಆಗಿರ್ಬೋದು, ಎನ್ವೈರ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಅಂಡ್ ದೆನ್ ಲೀಡರ್ಶಿಪ್ ಆಗಿರ್ಬೋದು. ಸೊ ಎಲ್ಲ ಒಟ್ಟಿಗೆ ಬರುತ್ತೆ. ಅಂಡ್ ಮಾಡೆಲ್ ಆಲ್ಸೋ ವಿಲ್ ರೆಪ್ರೆಸೆಂಟ್, ಸೊ ಎವ್ರಿಥಿಂಗ್ ವಿಲ್ ಬಿ ಡನ್ ಆನ್ ಈಚ್ ಕ್ಯಾಟಗರಿನೂ ಕೂಡ ಮಾಡೆಲ್ ರೆಪ್ರೆಸೆಂಟ್ ಆಗಿರುತ್ತೆ. ನನಗೆ IMD ಬಗ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ನಾನು ಅದಕ್ಕಿಂತ ಮೊದಲು ಆಗಿದ್ದು ಏನಂತ ಹೇಳ್ತೀನಿ. ಮೊದಲು 2 ಪ್ರೀ ಇವೆಂಟ್ಸ್ ಆಯ್ತು. ಫಸ್ಟ್ ಪ್ರೀ ಇವೆಂಟ್ನಲ್ಲಿ ಒಂದೊಂದು ಕ್ಲಾಸಿಗೆ ಸೆಲೆಬ್ರಿಟೀಸ್ ಅಂತ ತರೋದಿತ್ತು. ಎಲ್ಲ ಕ್ಲಾಸ್ ಎಷ್ಟು ಮ್ಯಾಕ್ಸಿಮಮ್ ಸೆಲೆಬ್ರಿಟೀಸಿಗೆ ತರ್ತಾರೆ ಅವ್ರಿಗೆ ಜಾಸ್ತಿ ಪಾಯಿಂಟ್ ಸಿಗುತ್ತೆ. ಸೊ ಬೇರೆ ಬೇರೆ ಕ್ಲಾಸ್ ಬೇರೆ ಬೇರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಂತ ಒಂದೊಂದು ಶಾರ್ಟ್ ಕ್ಲಿಪ್ ಮಾಡಿಸಿ ಅವ್ರ ಸೆಕ್ಷನ್ನ ಪ್ರಮೋಟ್ ಮಾಡಿಸಿದ್ರು. ಅದರಲ್ಲಿ ಅವ್ರಿಗೆ ಜಾಸ್ತಿ ಪಾಯಿಂಟ್ ಸಿಕ್ಕು. ಅದು ಫಸ್ಟ್ ಪ್ರೀ ಇವೆಂಟ್ ಇತ್ತು. ಇನ್ನೊಂದು ಪ್ರೀ ಇವೆಂಟ್ ಇತ್ತು ವಿಡಿಯೋ ಮೇಕಿಂಗ್ ಮತ್ತು ಕೊಲಾಜ್ ಮೇಕಿಂಗ್ ಅಂತ. ಯಾರು ಎಲ್ಲರಿಗಿಂತ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಟೀಚರ್ಸ್ ಕಲಿತು ಅದು ಡಿಸೈಡ್ ಮಾಡಿದ್ರು, ಅವ್ರಿಗೆ ಪಾಯಿಂಟ್ ಸಿಕ್ಕು. ಸೊ ಇವತ್ತು ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಡೇ ಅಂತ ಮಾಡಿದ್ದೀವಿ. ನಮ್ಮ ಕಾಲೇಜ್ ಅವರು ನಮ್ಮನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಇವೆಂಟ್ ಮೂಲಕ. ಸೊ ನಾವು ಒಂದೇ ಹೇಳಕ್ಕೆ ಇಷ್ಟಪಡ್ತೀವಿ, ಎಲ್ಲ ಆಕ್ಟರ್ಸು, ಆಕ್ಟ್ರೆಸಸ್ಸು, ಸೆಲೆಬ್ರಿಟೀಸು, ಪಾಲಿಟಿಷಿಯನ್ಸು, ಮಿನಿಸ್ಟರ್ಸ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಈ ಈವೆಂಟ್ ಪ್ರಮೋಷನಲ್ಲಿ. ಸೊ ನಮಗೆ ತುಂಬ ಹೆಮ್ಮೆ ಆಗಿದೆ ಮತ್ತು ತುಂಬ ಖುಷಿ ಆಗ್ತದೆ ಎಲ್ಲರೂ ನಮ್ಮ ಜೊತೆ ಇದ್ದು ಸಪೋರ್ಟ್ ಮಾಡಿರೋದಕ್ಕೆ.